ಎಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಸೊ ಗೈಸ್, ಇವತ್ತಿನ ರೀಡಿಂಗ್ ಬಂದು ಪಿಕ್ ಅ ಕಾರ್ಡ್ ರೀಡಿಂಗ್ ಇರುತ್ತೆ. ಈ ಒಂದು ಪಿಕ್ ಅ ಕಾರ್ಡ್ ರೀಡಿಂಗ್ ಯಾರಿಗೆ ರೆಸನೇಟ್ ಆಗುತ್ತೆ ಅಂದ್ರೆ, ಯಾರೆಲ್ಲ ಸಪ್ರೇಷನ್ ಅಲ್ಲಿ ಇದ್ದೀರಾ, ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ದೀರಾ, ದೂರ ಇದ್ದೀರಾ, ಈಗ ಆಲ್ರೆಡಿ ನಿಮ್ಮ ಸಂಬಂಧ ನಿಮ್ಮ ವ್ಯಕ್ತಿ ಜೊತೆ ರಿಲೇಶನ್ಶಿಪ್ ಬ್ರೇಕಪ್ ಆಗಿದೆ ಅಂತ ಹೇಳೋರು ಈ ಒಂದು ರೀಡಿಂಗ್ ನ ನೋಡ್ಕೊಳ್ಳಿ ಅಂತ ಹೇಳ್ಬೋದು. ಸೊ ಕಾನ್ಸೆಪ್ಟ್ ಏನಂತ ಅಂದ್ರೆ, ರಿಕನ್ಸಿಲೇಷನ್ ಆಗತ್ತಾ, ಸೊ ಮುಂದೆ ಬರುವಂತ ದಿನಗಳಲ್ಲಿ ರಿಕನ್ಸಿಲೇಷನ್ ಆಗತ್ತಾ, ಆ ಒಂದು ವ್ಯಕ್ತಿಗೋಸ್ಕರ ವೇಟ್ ಮಾಡ್ಬೇಕಾ ಅಥವಾ ಮೂವ್ ಆನ್ ಆಗಬೇಕಾ, ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಒಂದು ಉತ್ತರ ಈ ಒಂದು ರೀಡಿಂಗ್ ಅಲ್ಲಿ ಇರುತ್ತೆ. ಸೊ ತುಂಬಾ ಜನ ರಿಕ್ವೆಸ್ಟ್ ಮಾಡಿದಂತ ವಿಡಿಯೋ, ಸೊ ಪ್ರತಿದಿನ ರಿಕ್ವೆಸ್ಟ್ ಅಲ್ಲಿ ಇದ್ದೇ ಇರುತ್ತೆ ಈ ಒಂದು ವಿಡಿಯೋ. ಮ್ಯಾಮ್ ರಿಕನ್ಸಿಲೇಷನ್ ಆಗತ್ತಾ, ಆಗಲ್ವಾ, ವೇಟ್ ಮಾಡ್ಬೇಕಾ, ಮೂವ್ ಆನ್ ಆಗ್ಬೇಕಾ, ಅವ್ರು ನಮ್ಮನ್ನ ಬ್ಲಾಕ್ ಇಂದ ಓಪನ್ ಮಾಡ್ತಾರಾ, ಅನ್ಬ್ಲಾಕ್ ಮಾಡ್ತಾರಾ, ಸೊ ನಾವಿಬ್ರು ಒಂದಾಗ್ತೀವ, ನಿಮ್ಮೆಲ್ಲಾ ಪ್ರಶ್ನೆಗಳಿಗೆ ಈ ಒಂದು ರೀಡಿಂಗ್ ಅಲ್ಲಿ ಉತ್ತರಗಳಿದೆ. ಸೊ ದಯವಿಟ್ಟು ಒಂದು ರೀಡಿಂಗ್ ನ ಫುಲ್ ನೋಡಿ ಅಂತ ಹೇಳ್ಬೋದು. ಸೊ ಎಸ್ ಗೈಸ್, ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಬೆಲ್ ಐಕಾನ್ ಪ್ರೆಸ್ ಮಾಡೋದು ಯಾವುದೇ ಕಾರಣಕ್ಕೂ ಮರಿಬೇಡಿ. ಸೊ ಇಲ್ಲಿ ನಾನು 2 ಕ್ರಿಸ್ಟಲ್ಸ್ ನ ಕೊಟ್ಟಿದ್ದೀನಿ. ಸೊ ಫಸ್ಟ್ ಕ್ರಿಸ್ಟಲ್ ಬಂದು ವಿ ಹ್ಯಾವ್ ಅ ಗೋಲ್ಡನ್ ಕಾರ್ಡ್ಸ್ ಅಂಡ್ ಸೆಕೆಂಡ್ ಕ್ರಿಸ್ಟಲ್ ಬಂದು ಲ್ಯಾಪಿಸ್ ಲಜೂಲಿ. ಇವೆರಡು ಕ್ರಿಸ್ಟಲ್ ಅಲ್ಲಿ ಯಾವ ಕ್ರಿಸ್ಟಲ್ ನಿಮ್ಗೆ ಅಟ್ರಾಕ್ಟ್ ಆಗ್ತಾ ಇದೆಯೋ ಆ ಕ್ರಿಸ್ಟಲ್ ನ ನೀವು ಚೂಸ್ ಮಾಡ್ಕೊಳ್ಳಿ. ಐ ಥಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ದೀರಾ ಅನ್ಕೊಳ್ತೀನಿ. ಚೂಸ್ ಮಾಡದೇ ಇರೋರು ವಿಡಿಯೋನ ಪಾಸ್ ಮಾಡಿ ಸಹ ಚೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ, ಸೊ ಎಸ್ ಗೈಸ್, ಇವಾಗ ರೀಡಿಂಗ್ ನ ಸ್ಟಾರ್ಟ್. ಓಕೆ ಗೈಸ್, ಯಾರೆಲ್ಲ ಗೋಲ್ಡನ್ ಕಾರ್ಡ್ಸ್ ನ ಚೂಸ್ ಮಾಡ್ಕೊಂಡಿದ್ರ, ಸೊ ಇವಾಗ ನೋಡೋಣ ನಿಮ್ಮ ವ್ಯಕ್ತಿ ಜೊತೆ ನಿಮ್ಮ ಒಂದು ಸಂಬಂಧ ರಿಕನ್ಸಿಲೇಷನ್ ಆಗತ್ತಾ, ಅವ್ರಿಗೋಸ್ಕರ ವೇಟ್ ಮಾಡ್ಬೇಕಾ, ಮೂವ್ ಆನ್ ಆಗಬೇಕಾ, ಪ್ರತಿಯೊಂದು ಮಾಹಿತಿನ ಇಲ್ಲಿ ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಬಿಗಿನ್. ಸೊ ಪಾಸಿಟಿವ್ ಆಗಿರಿ. ಸೊ ನಾನು ಕಾರ್ಡ್ ಶಫಲ್ ಮಾಡುವಾಗ ದೆನ್ ಯು ಕ್ಯಾನ್ ಸೊ ಬಾಟಮ್ ಆಫ್ ದಿ ಕಾರ್ಡ್ ದಿ ವರ್ಲ್ಡ್ ಕಾರ್ಡ್ ಇದೆ. ಸೊ ಗೈಸ್, ಯಾರೆಲ್ಲ ಫಸ್ಟ್ ಪೈಲ್ನ ಇಲ್ಲಿ ಚೂಸ್ ಮಾಡಿದ್ರ, ವರ್ಲ್ಡ್ ಕಾರ್ಡ್ ಇದೆ ಅಂಡ್ ಕಿಂಗ್ ಆಫ್ ಸೋರ್ಡ್ಸ್, ಸ್ಟಾರ್ ಕಾರ್ಡ್, ಏಸ್ ಆಫ್ ಪೆಂಟಿಕಲ್ಸ್ ಅಂಡ್ ಐ ಹ್ಯಾವ್ ನೈಟ್ ಆಫ್ ವ್ಯಾಂಡ್ಸ್ ಜೊತೆಗೆ ಮೂನ್ ಕಾರ್ಡ್ ಇದೆ. ಸೊ ಗೈಸ್, ನನಗೆ ಎಲ್ಲ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ ಬರ್ತಾ ಇದೆ ಅಂದ್ರೆ, ಸೊ ಡೆಫಿನೆಟ್ಲಿ ರಿಕನ್ಸಿಲೇಷನ್ ಆಗತ್ತಾ ನಿಮ್ಮ ವ್ಯಕ್ತಿ ಜೊತೆಗೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ರಿಕನ್ಸಿಲೇಷನ್ ಆಗತ್ತೆ, ಬಟ್ ಇನ್ ದ ನಿಯರ್ ಫ್ಯೂಚರ್ ಅಂತ ನನಗೆ ಕಾಣಿಸ್ತಾ ಇದೆ. ಸೊ ಮುಂದೆ ಬರುವಂತಹ ಭವಿಷ್ಯದಲ್ಲಿ ನೀವಿಬ್ರು ಒಂದಾಗುವಂತ ಸಮಯ ಬರುತ್ತೆ ಅಂತ ಹೇಳ್ಬೋದು. ಐ ಥಿಂಕ್ ದಿಸ್ ಇಸ್ ನಾಟ್ ದ ರೈಟ್ ಟೈಮ್. ಸೊ ನೀವಿಬ್ರು ಒಂದಾಗೋದಿಕ್ಕಾಗ್ಲಿ ಅಥವಾ ನೀವಿಬ್ರು ಮಾತಾಡೋದಿಕ್ಕಾಗ್ಲಿ, ಕಮ್ಯುನಿಕೇಶನ್ ಮಾಡೋದಿಕ್ಕಾಗ್ಲಿ, ನಿಮ್ಮ ಇಬ್ಬರ ಒಂದು ರಿಯೂನಿಯನ್ ರಿಕನ್ಸಿಲೇಷನ್, ದಿಸ್ ಇಸ್ ನಾಟ್ ದ ರೈಟ್ ಟೈಮ್. ಬಟ್ ಮುಂದೆ ಬರುವಂತಹ ಒಂದು ಭವಿಷ್ಯದಲ್ಲಿ, ಐ ಥಿಂಕ್ ಭವಿಷ್ಯ ಅಂತ ಹೇಳಿದ ತಕ್ಷಣ ಸೊ ಎಷ್ಟು ವರ್ಷ ಎಷ್ಟು ತಿಂಗಳು ಅಂತ ನೀವು ಕೇಳೋದಾದ್ರೆ, ಐ ಥಿಂಕ್ ಗೈಸ್, ಐ ಥಿಂಕ್ 1 year ಇಂದ 1.5 year 2 years ವರ್ಗೂ ಟ್ರಾವೆಲ್ ಆಗತ್ತೆ ನಿಮ್ಮ ಒಂದು ರಿಕನ್ಸಿಲೇಷನ್. ಐ ಥಿಂಕ್ 2 years ಅಂತ ನನಗೆ ಆನ್ ಸ್ಪಾಟ್ ಇಂಟೆನ್ಷನ್ ಬರ್ತಾ ಇರೋದ್ರಿಂದ ಐ ಥಿಂಕ್ 2 years ನಿಮ್ಮ ವ್ಯಕ್ತಿಗೋಸ್ಕರ ನೀವು ವೆಯ್ಟ್ ಮಾಡಬೇಕಾಗತ್ತೆ ಅಂತ ಹೇಳ್ಬೋದು. ಸೊ ಯಾರೆಲ್ಲ ಫಸ್ಟ್ ಪೈಲ್ನ ಇಲ್ಲಿ ಚೂಸ್ ಮಾಡಿದ್ರ, ನನ್ಗೇನು ಫೀಲ್ ಆಗ್ತಾ ಇದೆ ಅಂದ್ರೆ, ಐ ಥಿಂಕ್ ಇಲ್ಲಿ ತುಂಬಾ ಜನ ಇನ್ನೂ ಓದ್ತಾ ಇದ್ರ, ಸ್ಟಡೀಸ್ ಮಾಡ್ತಾ ಇದ್ರ, ಇನ್ನೂ ಕೆಲಸ ಮಾಡ್ತಾ ಇದ್ರ, ನಿಮಗೆ ಇನ್ನೂ ಟೈಮ್ ಇದೆ ನಿಮ್ಮ ಒಂದು ಕನೆಕ್ಷನ್ ಅಲ್ಲಿ ಒಂದಾಗೋದಿಕ್ಕೆ, ರಿಕನ್ಸಿಲೇಷನ್ ಆಗೋದಿಕ್ಕೆ ಅಂಡ್ ಈ ಒಂದು ಸಂಬಂಧಕ್ಕೆ ಇನ್ನೂ ಟೈಮ್ ಇದೆ. ದೇರ್ ಇಸ್ ಲಾಟ್ ಆಫ್ ಟೈಮ್ ಟು ಡೂ ಟು ಕಮ್ ಅಂತ ಹೇಳ್ತೀನಿ. ಸೊ ತುಂಬಾ ಟೈಮ್ ಇದೆ ನಿಮ್ಮ ಒಂದು ರಿಕನ್ಸಿಲೇಷನ್ ಆಗೋದಿಕ್ಕೆ. ಸೊ 2 years ಅಲ್ಲಿ ಐ ಥಿಂಕ್ ನೀವು ತುಂಬಾನೇ ಸೆಲ್ಫ್ ಲವ್ ನ ಮಾಡ್ಬೇಕಾಗತ್ತೆ. ಐ ಥಿಂಕ್ ದೇರ್ ಇಸ್ ಲ್ಯಾಕ್ ಆಫ್ ಸೆಲ್ಫ್ ಲವ್, ಸೆಲ್ಫ್ ಕಾನ್ಫಿಡೆನ್ಸ್. ಸೊ ನಿಮ್ಮನ್ನ ನೀವು ಪ್ರೀತಿ ಮಾಡ್ಕೊಳ್ತಾ ಇಲ್ಲ, ನೀವು ತುಂಬಾನೇ ಓವರ್ ಥಿಂಕ್ ಮಾಡ್ತಾ ಇದ್ರ, ತುಂಬಾ ಯೋಚನೆ ಮಾಡ್ತಾ ಇದ್ರ. ಸೊ ಈ ಒಂದು ವ್ಯಕ್ತಿ ಬಗ್ಗೆ ಯೋಚನೆ ಮಾಡ್ತಾ ಐ ಥಿಂಕ್ ನೀವು ಯಾವ್ದ್ರ ಬಗ್ಗೆನೂ ಆಸಕ್ತಿ ಇಲ್ಲ, ಇಂಟ್ರೆಸ್ಟ್ ಇಲ್ಲ, ಫೋಕಸ್ ಹೋಗ್ತಾ ಇದೆ. ಸೊ ಕರಿಯರ್ ಬಗ್ಗೆ ನೀವೇನು ಯೋಚನೆ ಮಾಡ್ತಾ ಇಲ್ಲ, ಲೈಫ್ ಸೆಟಲ್ ಬಗ್ಗೆ ನೀವೇನು ಯೋಚನೆ ಮಾಡ್ತಾ ಇಲ್ಲ. ಸೊ ಯು ಆರ್ ಜಸ್ಟ್ ಥಿಂಕಿಂಗ್, ಆ ಒಂದು ವ್ಯಕ್ತಿ ಬಗ್ಗೆ ಯೋಚನೆ ಮಾಡ್ತಾ ಇದ್ರ, ಥಿಂಕ್ ಮಾಡ್ತಾ ಇದ್ರ, ಅವ್ರ ಜೊತೆ ಹೇಗ್ ಮಾತಾಡೋದು, ಹೇಗ್ ಅವ್ರು ನನ್ನ ಲೈಫಲ್ಲಿ ಬರೋ ಹಾಗೆ ಮಾಡೋದು, ಅವ್ರು ಯಾವಾಗ ನನಗೆ ಅಟೆನ್ಷನ್ ಕೊಡ್ತಾರೆ, ಅವ್ರು ಯಾವಾಗ ನನಗೆ ಕಾಲ್ ಮಾಡ್ತಾರೆ, ಮೆಸೇಜ್ ಮಾಡ್ತಾರೆ, ಇದೇ ನಿಮ್ಮ ತಲೆನಲ್ಲಿ ಕೂತಿದೆ. ಸೊ ಐ ಥಿಂಕ್ ನಿಮ್ಮ ವ್ಯಕ್ತಿ ಎಲ್ಲೂ ಹೋಗೋದಿಲ್ಲ ಗೈಸ್. ನಿಮ್ಮ ವ್ಯಕ್ತಿ ನಿಮ್ಮ ಲೈಫಲ್ಲಿ ಡೆಸ್ಟಿನಿಯಲ್ಲಿ ಡೆಫಿನೆಟ್ಲಿ ಇದ್ದಾರೆ. ಅವ್ರಿಗೋಸ್ಕರ ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋದಕ್ಕಿಂತ ನೀವು ನಿಮ್ಮ ಲೈಫಲ್ಲಿ ಈ ಆನ್ ದಿಸ್ ಪ್ರೆಸೆಂಟ್ ಮೂಮೆಂಟ್
ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ. ಸೊ ಇಲ್ಲಿ ತುಂಬ ನಿಮ್ಮ ವ್ಯಕ್ತಿನ ನೀವು ಚೇಸ್ ಮಾಡ್ತಾ ಇದ್ದೀರಾ. ಚೇಸ್ ಇನ್ ದ ಸೆನ್ಸ್ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ಅವರ ಯೋಚನೆಗಳಲ್ಲಿ ಚೇಸ್ ಆಗ್ತಾನೆ ಇದ್ರ. ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ಥಿಂಕ್ ಮಾಡ್ತಾ ಮಾಡ್ತಾ ಅವರು ನಿಮ್ಮ ಲೈಫಲ್ಲಿ ಅವ್ರು ನಿಮ್ಮ ಬಗ್ಗೆ ಯೋಚನೆ ಅಂದರೆ ಲೈಕ್ ಅವ್ರು ನಿಮ್ಮ ಬಗ್ಗೆ ಯೋಚನೆ ಮಾಡಬೇಕು, ನೀವು ಅವ್ರ ಬಗ್ಗೆ ಯೋಚನೆ ಮಾಡಬಾರ್ದು. ಐ ಥಿಂಕ್ ನೀವು ಅವ್ರು ನನ್ನ ಲೈಫಲ್ಲಿ ಬರ್ತಾರಾ, ರಿಕನ್ಸಿಲೇಷನ್ ಆಗತ್ತಾ, ಎಸ್ ಅಂತ ಬಂದಿದ್ಯಾ, ಸೊ ಲೆಟ್ ಇಟ್ ಗೋ. ಸೊ ಅದನ್ನು ಬಿಟ್ಬಿಡಿ. ಜಾಸ್ತಿ ಯೋಚನೆ ಮಾಡ್ತಾ ಮಾಡ್ತಾ ನಿಮ್ಗೇನಾಗ್ತಾ ಇದೆ ಇಲ್ಲಿ, ಸೊ ನಿಮಗೆ ಬರ್ಡನ್ ಆಗ್ತಾ ಇದೆ, ನಿಮಗೆ ಆತಂಕ ಆಗ್ತಾ ಇದೆ, ನಿಮಗೆ ಭಯ ಆಗ್ತಾ ಇದೆ. ಸೊ ಆ ಒಂದು ವ್ಯಕ್ತಿ ನನಗೆ ಸಿಗ್ತಾರೋ ಸಿಗಲ್ವೋ ಅನ್ನೋ ಕನ್ಫ್ಯೂಷನ್ ಅಲ್ಲಿ ಇದ್ದೀರಾ, ತುಂಬಾ ಓವರ್ ಥಿಂಕ್ ಮಾಡ್ತಾ ಇದ್ದೀರಾ, ತುಂಬಾ ತಲೆ ಕೆಡ್ಸ್ಕೊಂಡಿದ್ದೀರಾ, ತುಂಬಾ ನೆಗೆಟಿವಿಟಿ. ಸೊ ಇದೆಲ್ಲಾನು ಕೂಡ ಏನಾಗ್ತಾ ಇದೆ, ನಿಮ್ಮ ಕನೆಕ್ಷನ್ ಅಲ್ಲಿ ಒಂದು ನೆಗೆಟಿವಿಟಿ ರೂಪಿಸ್ತಾ ಇದೆ. ಸೊ ನಿಮ್ಮ ಒಂದು ಓವರ್ ಥಿಂಕಿಂಗ್ ಇಂದ ನೆಗೆಟಿವಿಟಿ ವೈಬ್ರೇಷನ್ ರೇಡಿಯೇಷನ್ ಆಗ್ತಾ ಇದೆ. ಸೊ ಅದಕ್ಕಿಂತ ಜಸ್ಟ್ ಪಾಸಿಟಿವ್ ಆಗಿದ್ದು ಬಿಲೀವ್ ಮಾಡಿ, ಟ್ರಸ್ಟ್ ದಿಸ್ ಪ್ರಾಸೆಸ್. ಸೊ ನಿಮಗೆ ಯಾರೊಬ್ರು ವ್ಯಕ್ತಿ ಸಿಕ್ಕಿದ್ದಾರೆ, ಅವ್ರು ನನ್ನ ಲೈಫಲ್ಲಿ ಇಷ್ಟ ಇದ್ದಾರೆ, ಆ ಒಂದು ವ್ಯಕ್ತಿ ನನ್ನ ಲೈಫಲ್ಲಿ ಬರ್ತಾರಾ ಬರಲ್ವಾ ಅಂತ ಯೋಚನೆ ಮಾಡೋದಕ್ಕಿಂತ ಆ ಒಂದು ವ್ಯಕ್ತಿ ಎಲ್ಲೇ ಇರಲಿ, ಚೆನ್ನಾಗಿರ್ಲಿ, ಪ್ರೀತಿಯಿಂದ ನೀವು ಪ್ರೀತಿ ಮಾಡಿ, ಪ್ರೀತಿ ಖಂಡಿತ ನಿಮಗೆ ಸಿಕ್ಕೇ ಸಿಗತ್ತೆ. ಓಕೆ, ಸೊ ಇಲ್ಲಿ ಸೆಲ್ಫ್ ಲವ್ ಇಲ್ಲ. ಸೊ ನಿಮ್ಮನ್ನ ನೀವು ಪ್ರೀತಿ ಮಾಡ್ಕೊಳ್ತಾ ಇಲ್ಲ, ನಿಮ್ಮನ್ನ ನೀವು ಪ್ರಿಯೋರಿಟೈಸ್ ಮಾಡ್ಕೊಳ್ತಾ ಇಲ್ಲ. ಸೊ ಈ ಒಂದು ಕನೆಕ್ಷನ್ಗೆ ಮೇನ್ ಪಾಯಿಂಟ್ ಏನು ಅಂತಂದ್ರೆ ಸೆಲ್ಫ್ ಲವ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮ್ಮನ್ನ ನೀವು ಎಷ್ಟು ಪ್ರೀತಿ ಮಾಡ್ತೀರಾ, ನಿಮ್ಮ ವ್ಯಕ್ತಿ ನಿಮ್ಮ ಒಂದು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ಅವ್ರು ನಿಮ್ಮ ಲೈಫಲ್ಲಿ ಅಟ್ರಾಕ್ಟ್ ಆಗ್ತಾರೆ. ಸೊ ಫಸ್ಟು ನಿಮ್ಮನ್ನ ನೀವು ಪ್ರೀತಿ ಮಾಡೋದನ್ನ ಕಲಿಬೇಕು. ಸೊ ದೆನ್ ದಿಸ್ ಪರ್ಸನ್ ವಿಲ್ ಕಮ್ ಬ್ಯಾಕ್ ಟು ಯು ಅಂತ ನಾನು ಹೇಳ್ತೀನಿ. ಸೊ ಸೆಲ್ಫ್ ಲವ್ ಮಾಡೋದ್ರಿಂದ, ಸೆಲ್ಫ್ ಪ್ರಿಯೋರಿಟೈಸ್ ಮಾಡೋದ್ರಿಂದ, ಸೆಲ್ಫ್ ಕಾನ್ಫಿಡೆನ್ಸ್ ಬೆಳೆಸ್ಕೊಳ್ಳೋದ್ರಿಂದ ಸೊ ನೀವು ಒಂದು ಪಾಸಿಟಿವಿಟಿನ ನೀವು ಕ್ರಿಯೇಟ್ ಮಾಡ್ತೀರಾ. ದೆನ್ ದಿಸ್ ಪರ್ಸನ್ ಕ್ಯಾನ್ ಡೆಫಿನೆಟ್ಲಿ ಕಮ್ ಬ್ಯಾಕ್ ಟು ಯು ವೆರಿ ಸೂನ್. ಬಟ್ ನೀವು ಇಲ್ಲಿ ಏನು ಮಾಡಬೇಕು, ಮ್ಯಾನಿಫೆಸ್ಟ್ ಮಾಡಬೇಕು, ಪಾಸಿಟಿವ್ ಆಗಿರಬೇಕು, ಬಿಲೀವ್ ಮಾಡಬೇಕು. ಜಾಸ್ತಿ ಯೋಚನೆ ಮಾಡೋದಕ್ಕಿಂತ ಇಲ್ಲಿ ನೀವು ಏನು ಮಾಡಬೇಕಾಗಂತೆ, ನಿಮ್ಮನ್ನ ನೀವು ಪ್ರಿಯೋರಿಟೈಸ್ ಮಾಡ್ಕೊಳ್ಳೋದ್ರಿಂದ ದಿಸ್ ಪರ್ಸನ್ ವಿಲ್ ಕಮ್ ಬ್ಯಾಕ್ ಟು ಯು. ಆ್ಯಸ್ ಸಿಂಪಲ್ ಆ್ಯಸ್ ದಟ್ ಅಂತ ನಾನು ಹೇಳ್ತೀನಿ. ಸೊ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರಾ, ಡೆಫಿನೆಟ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ನನಗೆ ಮೂನ್ ಎನರ್ಜಿ ಕಾಣಿಸ್ತಾ ಇದೆ. ಸೊ ನಿಮ್ಮ ವ್ಯಕ್ತಿನ ತುಂಬ ಜನ ಮ್ಯಾನಿಪುಲೇಟ್ ಮಾಡ್ತಾ ಇದ್ದಾರೆ, ತುಂಬ ಜನ ಯಾಮಾರಿಸ್ತಾ ಇದ್ದಾರೆ. ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗೆಲ್ಲನೂ ಕೂಡ ಯಾರು ಕೂಡ ನಿಮ್ಮ ಬಗ್ಗೆ ಪಾಸಿಟಿವಿಟಿ ಆಗಿ ಹೇಳೋದಿಲ್ಲ, ತುಂಬ ನೆಗೆಟಿವಿಟಿ ಆಗಿ ಹೇಳ್ತಾರೆ. ಸೊ ಅವ್ರು ತುಂಬ ಚೆನ್ನಾಗಿದ್ದಾರೆ ಅವ್ರ ಲೈಫಲ್ಲಿ, ನೀನು ಮಾತ್ರ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇದೆಯಾ, ಯಾಕೆ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇದೆಯಾ, ಬಿಟ್ಬಿಡು, ಅವ್ರು ಹೇಗೋ ಅವ್ರು ದೂರ ಇದ್ದಾರೆ, ನೀನು ಹೀಗೆ ಇದ್ಬಿಡು, ಈ ಥರ ಎಲ್ಲಾನು ಕೂಡ ಮ್ಯಾನಿಪುಲೇಟ್ ಮಾಡ್ತಾ ಇದ್ದಾರೆ. ಐ ಥಿಂಕ್ ತುಂಬಾ ಜನ ಅವರ ಸುತ್ತಮುತ್ತ ಇರುವಂತ ವ್ಯಕ್ತಿಗಳು ನಿಮ್ಮ ವ್ಯಕ್ತಿನ ತುಂಬಾನೇ ದಾರಿ ತಪ್ಪಿಸ್ತಾ ಇದ್ದಾರೆ, ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಅವರು ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ಅವರು ಕೂಡ ಗೊತ್ತಾಗ್ತಾ ಇಲ್ಲ ಏನು ಮಾಡಬೇಕು, ಈ ಒಂದು ಕನೆಕ್ಷನ್ನ ಲೆಟ್ ಗೋ ಮಾಡೋದಾ ಅಥವಾ ಈ ಒಂದು ವ್ಯಕ್ತಿ ಜೊತೆಗೆ ನನ್ನ ಲೈಫಲ್ಲಿ ಕಮಿಟ್ ಆಗೋದಾ, ರಿಕನ್ಸಿಲೇಷನ್ ಆಗೋದಾ, ಏನೂ ಕೂಡ ಅವ್ರಿಗೂ ಕೂಡ ಗೊತ್ತಾಗ್ತಾ ಇಲ್ಲ. ದಿಸ್ ಪರ್ಸನ್ ಇಸ್ ಸಮಥಿಂಗ್ ವೆರಿ ಕನ್ಫ್ಯೂಷನ್, ತುಂಬ ಕನ್ಫ್ಯೂಷನ್ ಸ್ಟೇಟಲ್ಲಿ ಇದ್ದಾರೆ. ಸೊ ಐ ಥಿಂಕ್ ನಿಮ್ಮ ಇಬ್ಬರ ಎನರ್ಜಿ ಮಿರರಿಂಗ್ ಆಗ್ತಾ ಇದೆ ಅಂತ ಹೇಳ್ಬೋದು. ಸೊ ನೀವೇನು ಯೋಚನೆ ಮಾಡ್ತಾ ಇದ್ರೆ ಇನ್ ದ ಸೇಮ್ ವೇ ಅವರು ಅದೇ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನೀವು ಕನ್ಫ್ಯೂಷನಲ್ಲಿ ಇದ್ದೀರಾ, ನಿಮ್ಮ ವ್ಯಕ್ತಿನೂ ಕನ್ಫ್ಯೂಷನಲ್ಲಿ ಇದ್ದಾರೆ. ಸೊ ಅದಕ್ಕೆ ಹೇಳ್ತಾ ಇರೋದು, ಯು ಹ್ಯಾವ್ ಟು ಪ್ರಿಯೋರಿಟೈಸ್ ಯೋರ್ ಸೆಲ್ಫ್. ನಿಮ್ಮನ್ನ ನೀವು ಪ್ರಿಯೋರಿಟೈಸ್ ಮಾಡ್ಕೊಂಡಾಗ ನಿಮ್ಮ ವ್ಯಕ್ತಿ ನಿಮ್ಮನ್ನು ಪ್ರಿಯೋರಿಟೈಸ್ ಮಾಡ್ತಾರೆ. ಸೊ ಇಟ್ ಈಸ್ ಸಿಂಪಲ್. ಒಂದು ಪ್ರೀತಿನ ಪಡ್ಕೊಳ್ಬೇಕು ಅಂದರೆ ಡೆಫಿನೆಟ್ಲಿ ನೂರಾರು ದಾರಿಗಳಿದೆ. ಆದರೆ ನಿಮ್ಮನ್ನ ನೀವು ಕಳ್ಕೊಳ್ತಾ ಇದ್ರೆ ಅಂದರೆ ಡೆಫಿನೆಟ್ಲಿ ಅದಕ್ಕೆ ದಾರಿ ಇಲ್ಲ. ಗೈಸ್, ಟ್ರೈ ಟು ಅಂಡರ್ಸ್ಟ್ಯಾಂಡ್. ಸೊ ಪಾಸಿಟಿವ್ ಆಗಿರಿ. ಡೆಫಿನೆಟ್ಲಿ ಇನ್ನೂ 2 years ಟೈಮ್ ಇದೆ. ವೆಯ್ಟ್ ಮಾಡಬೇಕಂದ್ರೆ ಡೆಫಿನೆಟ್ಲಿ ವೆಯ್ಟ್ ಮಾಡಿ. ಸೊ 2 years ವೆಯ್ಟ್ ಮಾಡೋದಕ್ಕಾಗಲ್ಲ ಮ್ಯಾಮ್, ಇಟ್ ಈಸ್ ವೆರಿ ಲೇಟ್ ಆಲ್ರೆಡಿ. ಸೊ ನನಗೆ ಟೆನ್ಷನ್ ಆಗ್ತಾ ಇದೆ, ಐ ಡೋಂಟ್ ನೋ ವಾಟ್ ಟು ಡೂ ಅಂತ ಅಂದರೆ ಟೇಕ್ 1 year ಟೈಮ್ ತಗೊಳ್ಳಿ. ಸೊ 1 year ಟೈಮ್ ತಗೊಂಡು ಆ ಒಂದು ವ್ಯಕ್ತಿಗೋಸ್ಕರ ವೆಯ್ಟ್ ಮಾಡಿ. ಸೊ ಬರಲಿಲ್ಲ ಅಂತ ಅಂದರೆ ಯು ಕ್ಯಾನ್ ಲೆಟ್ ಗೋ ದಿಸ್ ಪರ್ಸನ್ ಅಂತ ಕಾಣಿಸ್ತದೆ. ಬಟ್ ದಿಸ್ ಪರ್ಸನ್ ಇಸ್ ಕಮಿಂಗ್ ಬ್ಯಾಕ್. ಇನ್ನೂ ಬರ್ತಾ ಇದ್ದಾರೆ. ಬಟ್ ನಿಮ್ಮ ಲೈಫಲ್ಲಿ ತುಂಬ ಲೇಟಾಗಿ ಚಾನ್ಸಸ್ ಇದೆ ರಿಕನ್ಸಿಲೇಷನ್ ಆಗೋದಕ್ಕೆ. ಸೊ ಈಗ ಒಂದು 3 ತಿಂಗಳು 4 ತಿಂಗಳಲ್ಲೇ ಬಂದ್ಬಿಡ್ತಾರೆ ಅಂತ ಹೇಳೋಕ್ಕಾಗಲ್ಲ, ಬಿಕಾಸ್ ಇಟ್ ಈಸ್ ಅ ಲೇಟ್ ಪ್ರಾಸೆಸ್. ಸೊ ರಿಕನ್ಸಿಲೇಷನ್ ಆಗತ್ತಾ ಅಂದರೆ ಡೆಫಿನೆಟ್ಲಿ ಆಗತ್ತೆ. ವೆಯ್ಟ್ ಮಾಡೋದಾದರೆ ಡೆಫಿನೆಟ್ಲಿ ವೆಯ್ಟ್ ಮಾಡಿ. ಇಟ್ ಇಸ್ ಗೋನಾ ಬಿ ವರ್ತ್ ಇಟ್. ಸೊ ನಿಧಾನವಾಗಿ ನಮಗೆ ಸಿಗೋದು ಅದು ಶಾಶ್ವತವಾಗಿರುತ್ತೆ. ಸೊ ರಿಮೆಂಬರ್ ದಟ್ ಅಂತ ಹೇಳ್ತಾ, ಸೊ ವೆಯ್ಟ್ ಮಾಡ್ಬೋದು, ಪಾಸಿಟಿವ್ ಆಗಿರಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಗೈಸ್. ಓಕೆ ಗೈಸ್, ಯಾರೆಲ್ಲ ಲ್ಯಾಪಿಸ್ ಲಜುಲಿನ ಚೂಸ್ ಮಾಡ್ಕೊಂಡಿದ್ದೀರಾ, ಸೊ ಇವಾಗ ನೋಡೋಣ ರಿಕನ್ಸಿಲೇಷನ್ ಆಗತ್ತಾ, ರಿಯೂನಿಯನ್ ಆಗತ್ತಾ, ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರಾ, ಆ್ಯಂಡ್ ಮೂವ್ ಆನ್ ಆಗಬೇಕಾ, ವೆಯ್ಟ್ ಮಾಡಬೇಕಾ, ಪ್ರತಿಯೊಂದು ಮಾಹಿತಿನ ಇಲ್ಲಿ ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಬಿಗಿನ್. ಓಕೆ, ಸೊ ಆಲ್ರೆಡಿ ಕಾರ್ಡ್ಸ್ ಎಲ್ಲ ಫ್ಲೈ ಆಗ್ತಾ ಇದೆ. ಓಕೆ, ಸೊ ಲೆಟ್ಸ್ ಸಿ.
Okay. ಸೊ ಬಾಟಮ್ ಆಫ್ ದಿ ಕಾರ್ಡ್ ಐ ಹ್ಯಾವ್ 6 of cups. ಸೊ ಗೈಸ್ ಯಾರೆಲ್ಲ ಸೆಕೆಂಡ್ ಪಾಯನ್ನ ಇಲ್ಲಿ ಚೂಸ್ ಮಾಡಿದ್ರ, ನನಗೆ 6 of cups ಇದೆ ಬಾಟಮ್ ಆಫ್ ದಿ ಕಾರ್ಡ್, Ace of Cups ಇದೆ, 4 of Pentacles ಇದೆ, ಅಂಡ್ ಐ ಪ್ರಿಸ್ಟೆಸ್ ಇದೆ. ಓಕೆ, ಅಂಡ್ ಬಾಟಮ್ ಆಫ್ ದಿ ಕಾರ್ಡ್ 8 of Pentacles ಇದೆ. ಸೊ ಗೈಸ್ ನನಗೆ ಎಲ್ಲ ಕಾರ್ಡ್ಸ್ ಪ್ರಕಾರ ಏನು ಇಂಟೆನ್ಷನ್ಸ್ ಬರ್ತಾ ಇದೆ ಅಂತ ಅಂದರೆ, ಸೊ ಡೆಫಿನೆಟ್ಲಿ ನನಗೇನು ಫೀಲ್ ಆಗ್ತಾ ಇದೆ ಅಂತ ಅಂದರೆ, ನಿಮ್ಮ ವ್ಯಕ್ತಿಗೆ ನಿಮ್ಮನ್ನ ಕಳ್ಕೊಂಡು ನಿಮ್ಮಿಂದ ದೂರ ಆಗಿ ಏನಿವಾಗ ಬ್ರೇಕಪ್ ಸಿಚುಯೇಷನಲ್ಲಿ ಇದ್ದೀರಾ, ನೋ ಕಾಂಟ್ಯಾಕ್ಟ್ ಸಿಚುಯೇಷನಲ್ಲಿ ಇದ್ದೀರಾ, ದೂರ ಏನಿದ್ದೀರಾ, ನಿಮ್ಮ ವ್ಯಕ್ತಿಗೆ ಡೆಫಿನೆಟ್ಲಿ ಹಾರ್ಟ್ ಬ್ರೇಕ್ ಆಗ್ತಾ ಇದೆ, ಸಹಿಸ್ಕೊಳ್ಳೋದಿಕ್ಕೆ ಆಗ್ತಾ ಇಲ್ಲ. ಸೊ ನಿಮ್ಮ ಜೊತೆಗೆ ಮಾತಾಡಬೇಕು, ಕಮ್ಯುನಿಕೇಶನ್ ಮಾಡಬೇಕು ಅಂತ ತುಂಬಾನೇ ಕಾತುರದಿಂದ ಈ ಒಂದು ವ್ಯಕ್ತಿ ವೆಯ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಆ್ಯಕ್ಚುಲಿ ದಿಸ್ ಇಸ್ ರಿಯಲಿ ವೆರಿ ಬಿಸಿ ಮೇಕಿಂಗ್ ಮನಿ. ಆದರೂ ಕೂಡ ನಿಮ್ಮ ಬಗ್ಗೆ ಯೋಚನೆ ಬಂದಾಗ, ನಿಮ್ಮ ಬಗ್ಗೆ ಅವ್ರು ಥಿಂಕ್ ಮಾಡಿದಾಗ ಡೆಫಿನೆಟ್ಲಿ ಅವರು ಪಾಸ್ ಆಗ್ತಾರೆ, ಬ್ಲ್ಯಾಂಕ್ ಆಗ್ತಾ ಇದ್ದಾರೆ, ಅವ್ರಿಗೆ ಏನು ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಸೊ ಇವಾಗ ನಿಮ್ಮ ಹತ್ರ ಬರೋದಾ, ಬಿಡೋದಾ, ಅಥವಾ ನಿಮ್ಮಿಂದ ದೂರ ಇದ್ದು ಹೀಗೆ ಎಲ್ಲಾನು ಮರೆತು ಲೆಟ್ ಗೋ ಮಾಡಿ ಒಂದು ಹೊಸ ಪಾರ್ಟ್ನರ್ನ ಚೂಸ್ ಮಾಡೋದಾ, ಅಥವಾ ನಿಮ್ಮನ್ನ ಚೂಸ್ ಮಾಡೋದಾ, ನಿಮ್ಮ ಹತ್ರ ಬಂದು ಹೇಗೆ ಫೈಟ್ ಮಾಡಬೇಕು, ಹೇಗೆ ಫೇಸ್ ಮಾಡಬೇಕು, ದಿಸ್ ಪರ್ಸನ್ ಇಸ್ ಕಂಪ್ಲೀಟ್ಲಿ ಬ್ಲ್ಯಾಂಕ್ ಆಗ್ತಾ ಇದ್ದಾರೆ ಅಂತ ಹೇಳ್ತೀನಿ. ಸೊ ಯಾಕಂತ ಅಂದ್ರೆ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾನೇ ಮಿಸ್ ಮಾಡ್ತಾ ಇದ್ದಾರೆ, ತುಂಬಾನೇ ಯೋಚನೆ ಮಾಡ್ತಾರೆ, ಥಿಂಕ್ ಮಾಡ್ತಾರೆ. ಸೊ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ದಿಸ್ ಪರ್ಸನ್ ಇಸ್ ಸ್ಕಿಪ್ಪಿಂಗ್ ಸ್ಲೀಪ್ ಆಲ್ಸೋ. ಅವರು ಸರಿಯಾಗಿ ನಿದ್ದೆ ಬರಲ್ಲ, ಸರಿಯಾಗಿ ಊಟ ಸೇರಲ್ಲ, ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಅವರ ಲೈಫಲ್ಲಿ ಇವಾಗ ಎಲ್ಲಾನು ಕೂಡ ಇದೆ. ಸೊ ಅವರು ಬ್ಯುಸಿ ಇದ್ದಾರೆ, ಅವರ ಕೆಲಸದಲ್ಲಿ ಬಿಸ್ನೆಸ್ ಎಲ್ಲಾನು ಕೂಡ ಅವ್ರಿಗೆ ಇದೆ, ಇಂಪ್ರೂವ್ಮೆಂಟ್ ಆಗ್ತಾ ಇದ್ದಾರೆ. ಅವ್ರಿಗೆ ಫಿನಾನ್ಷಿಯಲಿ ಪ್ರಾಬ್ಲಮ್ಸ್ ಆಗಿರಲಿ ಅಥವಾ ಯಾವುದೇ ರೀತಿ ಇಶ್ಯೂಸ್ ಅವ್ರಿಗೆ ಸದ್ಯಕ್ಕೆ ಕಾಣಿಸ್ತಾ ಇಲ್ಲ. ಬಟ್ ದಿಸ್ ಪರ್ಸನ್ ಇಸ್ ಥಿಂಕಿಂಗ್ ಅಬೌಟ್ ಯು. ಆ್ಯಂಡ್ ಈ ಒಂದು ವ್ಯಕ್ತಿಗೆ ನಿಮ್ಮನ್ನ ಕಳ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ, ನಿಮ್ಮನ್ನ ಪಡ್ಕೊಳ್ಳೋದಕ್ಕೆ ತುಂಬಾ ಇಷ್ಟ. ಆ್ಯಂಡ್ ನಿಮಗೋಸ್ಕರ ರಿಸ್ಕ್ನ ತಗೊಳ್ಳೋದಕ್ಕೆ ಅವ್ರಿಗೆ ಇಷ್ಟ, ನಿಮಗೋಸ್ಕರ ಫೈಟ್ ಮಾಡಬೇಕು. ಬಟ್ ಅವ್ರಿಗೆ ದಾರಿ ಗೊತ್ತಾಗ್ತಾ ಇಲ್ಲ. ಐ ಥಿಂಕ್ ಈ ಒಂದು ವ್ಯಕ್ತಿ ಜೊತೆಗೆ ನೀವು ಮಾತಾಡಿ ತುಂಬಾ ಇಯರ್ಸ್ ಆಗಿದೆ. ಐ ಥಿಂಕ್ 2-3 ಇಯರ್ಸ್ ಆಗ್ತಾ ಬರ್ತಾ ಇದೆ ಈ ಒಂದು ವ್ಯಕ್ತಿ ಜೊತೆಗೆ ನೀವು ಮಾತಾಡಿ. ಬಟ್ ಈ ಒಂದು ವ್ಯಕ್ತಿ ಯೋಚನೆ ಮಾಡ್ತಾನೆ ಇದ್ದಾರೆ. ಸೊ ಯಾವಾಗ ಸರಿ ಆಗತ್ತೆ, ಆ ಒಂದು ವ್ಯಕ್ತಿನೇ ಬರ್ತಾರ ಅಥವಾ ನಾನೇ ಹೋಗಬೇಕಾ. ಐ ಥಿಂಕ್ ಈ ಒಂದು ವ್ಯಕ್ತಿ ಮುಂದೆ ಬರುವಂತ ದಿನಗಳಲ್ಲಿ ಒಂದು ಚಾನ್ಸ್ ತಗೊಳ್ಳೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಸೊ ನೀವು ಬೈದಾದ್ರೂ ಬೈರಿ, ಅಥವಾ ಅಕ್ಸೆಪ್ಟ್ ಆದ್ರೂ ಮಾಡಿ, ಅಥವಾ ಏನಾದ್ರೂ ಮಾಡಿ, ಒಟ್ಟಿನಲ್ಲಿ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಮಾತಾಡ್ಬೇಕಂತ ಇದ್ದಾರೆ. ಸೊ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ huge love towards you. There is always a ಕಾಂಪಿಟೇಷನ್. ಸೊ ಐ ಥಿಂಕ್ ನೀವು ಕೂಡ ನಿಮ್ಮ ಕರಿಯರ್ ಲೈಫಲ್ಲಿ ನೀವು ತುಂಬಾನೇ ಅಚೀವ್ ಮಾಡ್ತಾ ಇದ್ರ. ಇನ್ ದ ಸೇಮ್ ವೇ ಅವರು ಕೂಡ ಅವರ ಒಂದು ದಿಸ್ ಪರ್ಸನ್ ಇಸ್ ಸ್ಟ್ಯಾಂಡಿಂಗ್ ಇನ್ ದೇರ್ ಓನ್ ಲೆಗ್. ಸೊ ಅವ್ರದೇ ಆದಂಥ ಒಂದು ಲೈಫಲ್ಲಿ ಕರ್ತವ್ಯಗಳಿದೆ, ಅದನ್ನೆಲ್ಲ ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ. ಆ್ಯಂಡ್ ಅವ್ರ ಲೈಫಲ್ಲಿ ಏನೂ ಕೂಡ ಕೊರತೆ ಇಲ್ಲ. ಬಟ್ ಪರ್ಸ್ನಲ್ ಲೈಫ್ ಅಂತ ಬಂದಾಗ, ಪ್ರೀತಿ ಅಂತ ಬಂದಾಗ, ಮ್ಯಾರೇಜ್ ಕಮಿಟ್ಮೆಂಟ್ ಅಂತ ಬಂದಾಗ ಇವ್ರು ಯಾರನ್ನೂ ಜಾಸ್ತಿ ನಂಬೋದಕ್ಕಾಗಲ್ಲ. ಬಿಕಾಸ್ ಇವ್ರಿಗೆ ಗೊತ್ತಿದೆ ಅವ್ರನ್ನ ಯಾರು ಇಷ್ಟಪಡ್ತಾರೆ, ಯಾರು ಇಷ್ಟಪಡೋದಿಲ್ಲ, ಯಾರು ರಿಯಲ್ ಪ್ರೀತಿ ತೋರಿಸ್ತಾರೆ, ಯಾರು ಫೇಕ್ ಪ್ರೀತಿ ತೋರಿಸ್ತಾರೆ, ಇದೆಲ್ಲ ಡಿಫ್ರೆನ್ಸ್ ಈ ಒಂದು ವ್ಯಕ್ತಿಗೆ ಗೊತ್ತಿದೆ. ಸೊ ಪ್ರೀತಿ ಅಂತ ಬಂದಾಗ, ಯಾರಾದ್ರೂ ಪ್ರೀತಿ ಮಾಡ್ತಾರೆ ಅಂತ ಅವರ ಮೈಂಡ್ಗೆ ಬಂದಾಗ ಅವ್ರಿಗೆ ನಿಮ್ಮ ಹೆಸರನ್ನೇ ಅವರ ಮನ್ಸಿನಲ್ಲಿ ಬರುತ್ತೆ, ನಿಮ್ಮ ಬಗ್ಗೆ ಅವ್ರಿಗೆ ಯೋಚನೆ ಬರುತ್ತೆ. ಸೊ ಎಸ್, ದಿಸ್ ಇಸ್ ದ ರೈಟ್ ಪರ್ಸನ್ ಟು ಮೀ ಅಂತ ಅವ್ರಿಗೆ ಫೀಲ್ ಆಗ್ತಾ ಇದೆ. ಸೊ ಇವ್ರನ್ನೇ ನಾನು ಚೂಸ್ ಮಾಡಬೇಕು, ಬೇರೆ ಯಾರಿಗೂ ನಾನು ಮ್ಯಾರೇಜ್ ಕಮಿಟ್ಮೆಂಟ್ ಕೊಡಬಾರ್ದು, ನನ್ನ ಮದುವೆ ಆದರೆ ಇವ್ರನ್ನೇ ಆಗಬೇಕು. ಸೊ ಇವ್ರು ಇಲ್ಲ ಅಂತಂದ್ರೆ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಸಮಥಿಂಗ್, ಅವ್ರಿಗೆ ಮದುವೆನೇ ಬೇಡ. ಸೊ ಈ ಥರ ಅವರು ಲೆವೆಲ್ ಅಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ಬಟ್ ಅವರು ಇವಾಗ ತಕ್ಷಣಕ್ಕೆ ಸಡನ್ ಆಗಿ ನಿಮ್ಮ ಹತ್ರ ಬಂದು ಮಂಡಿ ಊರು ಅಂತದ್ದು ಇವಾಗ ಸದ್ಯಕ್ಕೆ ಅವ್ರಿಗೂ ಕೂಡ ಈಗೋ ಇದೆ, ಆಟಿಟ್ಯೂಡ್ ಇದೆ. ಆ ಒಂದು ಈಗೋನ ಬಿಟ್ಟು ಬರ್ತಾ ಇಲ್ಲ. ಬಟ್ ಮುಂದೆ ಬರುವಂತ ದಿನಗಳಲ್ಲಿ ತುಂಬಾ ಕ್ವಿಕ್ ಆಗಿ ದಿಸ್ ಪರ್ಸನ್ ವಿಲ್ ಕಮ್ ಬ್ಯಾಕ್ ಟು ಯು ಅಂತ ನಂಗೆ ಕಾಣಿಸ್ತಾ ಇದೆ. ಸೊ ವಿತಿನ್ 6 months ಒಳಗಡೆ, ಅಥವಾ 3 to 4 months, ಮ್ಯಾಕ್ಸಿಮಮ್ 6 months ಅಂತಾನೆ ಇಟ್ಕೊಳ್ಳಿ. ಸೊ 6 months ಒಳಗಡೆ ದಿಸ್ ಪರ್ಸನ್ ಇಸ್ ಕಮಿಂಗ್ ಬ್ಯಾಕ್ ಟು ಯು. ದಿಸ್ ಪರ್ಸನ್ ಐ ಥಿಂಕ್ ಪ್ರಪೋಸ್ ಮಾಡ್ಬೇಕಂತ ಇದ್ದಾರೆ, ಮ್ಯಾರೇಜ್ ಕಮಿಟ್ಮೆಂಟ್ ಕೇಳ್ಬೇಕಂತ ಇದ್ದಾರೆ. ಸೊ ಅವ್ರಿಗೆ ಗೊತ್ತಿಲ್ಲ ನೀವು ಯಾವ ಥರ ರಿಯಾಕ್ಟ್ ಮಾಡ್ತೀರಾ ಅಂತ. ಬಟ್ ಅವ್ರಿಗೆ ತುಂಬಾನೇ ಭಯ ಇದೆ. ಸೊ ನೀವು ಎಲ್ಲಿ ರಿಜೆಕ್ಟ್ ಮಾಡ್ತೀರಾ, ಅಥವಾ ನೀವು ಎಲ್ಲಿ ಬೇರೆ ಕಮಿಟ್ ಆಗ್ಬಿಡ್ತೀರಾ, ಈ ಥರ ಕನ್ಫ್ಯೂಷನ್ನು, ಈ ಥರ ಬ್ಲ್ಯಾಂಕ್ ಆಗ್ಬಿಡ್ತಾರೆ. ಟೋಟಲಿ ದಿಸ್ ಪರ್ಸನ್ ಇಸ್ ಸಮಥಿಂಗ್, ಅವರು ಬೇಕಂತ ಬ್ರೇಕಪ್ ಮಾಡ್ಕೊಂಡಿಲ್ಲ. ಐ ಥಿಂಕ್ ಆ ಸಿಚುಯೇಷನ್ ಅಲ್ಲಿ ಇಬ್ರದ್ದು ತಪ್ಪು ಇರಬಹುದು. ಐ ಥಿಂಕ್ ಪಾಸ್ಟ್ ಅಲ್ಲಿ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಯಾರು ಯೋಚನೆ ಅಂದ್ರೆ, ಐ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ ಇಯರ್. ಇಲ್ಲಿ ಯಾರ್ದು ತಪ್ಪಿಲ್ಲ, ವಿಧಿಯ ತಪ್ಪು ಬ್ರೇಕಪ್ ಆಗಿರೋದು. ಸೊ ಹಾಗಾಗಿ ದಿಸ್ ಪರ್ಸನ್ ಇಸ್ ಸಮ್ವನ್ ಈಸ್ ಆಲ್ವೇಸ್ ಥಿಂಕಿಂಗ್ ಅಬೌಟ್
ಸೊ ಆಲ್ವೇಸ್ ಥಿಂಕಿಂಗ್ ಅಬೌಟ್ ಯು. ತುಂಬ ಯೋಚನೆ ಮಾಡ್ತಾರೆ. ಯೋಚನೆ ಮಾಡುವಾಗ ಫಾರ್ ದ ಫಸ್ಟ್ ಟೈಮ್ ಅವರ ಕಣ್ಣಲ್ಲಿ ನೀರು ಬರ್ತಾ ಇದೆ. ತುಂಬಾ ಬೇಜಾರಲ್ಲಿದ್ದಾರೆ, ಸ್ಯಾಡ್ ಆಗಿದ್ದಾರೆ. ದಿಸ್ ಪರ್ಸನ್ ವಾಂಟ್ಸ್ ಅ ನ್ಯೂ ಬಿಗಿನಿಂಗ್ ಅಂತ ಹೇಳ್ಬೋದು. ಸೊ ನ್ಯೂ ಬಿಗಿನಿಂಗ್ ಆಗಬೇಕು, ಹೊಸ ಚಾಪ್ಟರ್ ಓಪನ್ ಆಗಬೇಕು ನನ್ನ ಲೈಫಲ್ಲಿ. ಪಾಸ್ಟ್ ಇಸ್ ಪಾಸ್ಟ್ ಬಗ್ಗೆ ಯೋಚನೆ ಮಾಡ್ತಾ ನಾವು ಕುತ್ಕೊಳ್ಳೋಕ್ಕಾಗಲ್ಲ. ಪ್ರೆಸೆಂಟ್ ಬಗ್ಗೆ ಯೋಚನೆ ಮಾಡಬೇಕು, ಮುಂದಿನ ಜೀವನದ ಬಗ್ಗೆ ಯೋಚನೆ ಮಾಡಬೇಕು ಅಂತ ತುಂಬ ಮೆಚೋರ್ ಆಗಿ, ತುಂಬಾ ಒಂದು ಜೆಂಟಲ್ ವುಮೆನ್ ಆಗಿ ನಿಮ್ಮ ಪರ್ಸನ್ಗಳು ಯೋಚನೆ ಮಾಡ್ತಾ ಇದ್ದಾರೆ. ಸೊ ಐ ಥಿಂಕ್ ಮುಂದೆ ಬರುವಂಥ ದಿನಗಳಲ್ಲಿ ಅಫ್ಕೋರ್ಸ್ ರಿಕನ್ಸಿಲೇಷನ್ ಆಗತ್ತೆ, ರಿಯೂನಿಯನ್ ಆಗತ್ತೆ. ವಿತಿನ್ 6 months ದಿಸ್ ಪರ್ಸನ್ ಗೋನಾ ಕಮ್ ಬ್ಯಾಕ್ ಟು ಯು ಹ್ಯಾವಿಂಗ್ ಅ ಸೆಲೆಬ್ರೇಷನ್. ನಾನಿಲ್ಲಿ ಸೆಲೆಬ್ರೇಷನ್ ನೋಡ್ತಾ ಇದ್ದೀನಿ. ಐ ಆಮ್ ಗೆಟಿಂಗ್ ಸ್ಟ್ರಾಂಗ್ ಎನರ್ಜಿ ದಟ್ ನೀವಿಷ್ಟು ವರ್ಷಗಳ ಕಾಲ ಯಾರ ಬಗ್ಗೆ ಯೋಚನೆ ಮಾಡ್ತಾ, ಥಿಂಕ್ ಮಾಡ್ತಾ, ಒಂದು ವ್ಯಕ್ತಿಗೋಸ್ಕರ ಬಗ್ಗೆ ಯೋಚನೆ ಮಾಡ್ತಾ ಇದ್ರೋ, ಫೈನಲಿ ದಿಸ್ ಪರ್ಸನ್ ಇಸ್ ಕಮಿಂಗ್ ಬ್ಯಾಕ್ ಟು ಯು. ಕಂಗ್ರ್ಯಾಚುಲೇಷನ್ಸ್. ದೆರ್ ಇಸ್ ಲಾಟ್ ಲವ್ ಅಂತ ಹೇಳ್ತೀನಿ. ಒಂದು ಜೆನ್ಯೂನ್ ಆಗಿ, ಲಾಯಲ್ ಆಗಿ, ಒಂದು ಆನೆಸ್ಟಿ ಆದಂಥ ಒಂದು ಪರ್ಸನ್ ನಿಮ್ಮ ಲೈಫಲ್ಲಿ. ದಿಸ್ ಪರ್ಸನ್ ಇಸ್ ಕಮಿಂಗ್ ಬ್ಯಾಕ್ ಅಗೇನ್. ಆನೆಸ್ಟಿ ಆಗಿದ್ದಾರೆ, ಜೆನ್ಯೂನ್ ಆಗಿದ್ದಾರೆ. ಅವರ ಒಂದು ಇಂಟೆನ್ಷನ್ ತುಂಬಾ ಪ್ಯೂರ್ ಆಗಿದೆ. ಆ ಒಂದು ವ್ಯಕ್ತಿ ಬಗ್ಗೆ ಸಂಪೂರ್ಣವಾಗಿ ನೀವು ನಂಬೋದು ಅಂತ ಹೇಳ್ತಾ ಡೆಫಿನೆಟ್ಲಿ ರಿಕನ್ಸಿಲೇಷನ್ ಆಗತ್ತೆ. ಪಾಸಿಟಿವ್ ಆಗಿರಿ ಆ್ಯಂಡ್ ಕ್ಲೇಮ್ ಮಾಡಿ ಎನರ್ಜಿನ ಕಮೆಂಟಲ್ಲಿ ಅಂತ ಹೇಳ್ತಾ. ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್.